ಗಿಣಿ ಇನ್ನೊಬ್ಬರ ಭವಿಷ್ಯವನ್ನ ಹೇಳುತ್ತಾ ತನ್ನ ಬಾಳಿಗೆ ಮಣ್ಣೆರಚಿಕೊಂಡಂತಾಯಿತು ನಿನ್ನ ಜೀವನ. ತನ್ನ ಬಾಳಿಗೆ ಮಣ್ಣೆರಚಿಕೊಂಡರು, ಮತ್ತೊಬ್ಬರ ಬಾಳಿಗೆ ಬೆಳಕಾದನಲ್ಲ ಎಂದು ಆ ಗಿಣಿ ಸಂತೋಷ ಪಡಬಾರದೇಕೆ? ಪರವಾಗಿಲ್ಲ, ಸತಿ ಸಾವಿತ್ರಿಗೆ ಇನ್ನೂ ಸೊಕ್ಕು ಮುರಿದಿಲ್ಲ. ಪತಿಯ ದರ್ಶನಕ್ಕೆ ಹೊರಟ ಈ ಗರತಿಗೆ ಎಂದು ಧಕ್ಕೆಯಾಗುವುದಿಲ್ಲ. ಪತಿಯೇ ನನ್ನ ದೇವರು ಎಂದು ತಿಳಿದು ಆ ಮೂರ್ತಿ ಎಂದು ಮೊಕ್ಕಾಗುವುದಿಲ್ಲ. ಪತಿವ್ರತೆಯ ತ್ರಿಶೂಲಕ್ಕೆ ಎಂದು ತೊಕ್ಕ ಹಿಡಿಯುವುದಿಲ್ಲ. ಇದು ಇತಿಹಾಸ ಪುಟಗಳಿಂದ ಬಂದ ಸತ್ಯ. ಈ ಕಲಿಕಾಲದಲ್ಲಿ ಅದು ಮಿಥ್ಯ. ಸಜ್ಜನರ ಸುಗ್ಗಿಯಾದ ತ್ರೈತ್ಯ ದ್ವಾಪರ ಯುಗವನ್ನು ಮುಂದಿಟ್ಟುಕೊಂಡು ದುರ್ಜನರಿಗೆ ಮುಂದೆ ಅನ್ಯಾಯವಾಗಬಾರದೆಂದು ದೇವರು ಪ್ರತ್ಯಕ್ಷ ಇನಾಮಾಗಿ ಕೊಟ್ಟಿರುವನು ಈ ಕಲಿಕಾಲ. ದುರ್ಜನರಿಗೆ ಮುಂದೆ ದುರ್ಜನರೇ ಹುಟ್ಟಬಾರದೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುವ ದೃಷ್ಟಜೀವಿಗಳನ್ನು ಇದೇ ಯುಗದಲ್ಲಿಯೇ ಹುಟ್ಟಿಸಿ ಅವುಗಳನ್ನು ಸಂಪೂರ್ಣ ನಿರ್ಮೂಲ ಮಾಡುತ್ತಿರುವನು. ದೇವ, ನನಗಿಂತ ಸಂದಿಗ್ಧ ಪರಿಸ್ಥಿತಿ ತಂದು ಬಿಟ್ಟೆ ದೇವ. ದೇವ ದೇವರ ದೇವ. ದೇವನೆಂಬ ಶಬ್ದವು 21ನೇ ಶತಮಾನದಲ್ಲಿ ದೆವ್ವಾಗಿ ಪರಿವರ್ತನೆಗೊಂಡಿದೆ. ಆದರೆ ಎಲ್ಲಿಗನು ನಿನ್ನ ಪಾಲಿಗೆ ಆ ಬಂಡ ದೇವನು? ನನ್ನ ಪತಿಯೇ ನನ್ನ ಪಾಲಿನ ದೇವರು. ನಿನ್ನ ಜೀವನತೆಗೆ ವಿಷದ ನೀರು ಕಾರುವ ಆ ವಿಷ ಜಂತು ನಿನ್ನ ದೇವನು. ನಿನ್ನ ಹೃದಯ ಹೂದೋಟದಲ್ಲಿ ಅರಳಿದ ಪ್ರೇಮ ಕುಸುಮಗಳನ್ನೇ ಕೊಯ್ದು ನಿನ್ನ ದೇವನು. ನಿನ್ನ ಬಾಳ ನಕ್ಷೆಯ ಮೇಲೆ ಸೇಡಿನ ಹುಳಿ ಹಿಂಡಿದ ಆ ಪುಂಡ ನಿನ್ನ ದೇವನು. ಮಿಸ್ಟರ್ ಕಿರಣ್ ರಾಜ್, ಆ ಭೂಮಾತೆಯ ಸ್ವರೂಪವಾದ ಪತಿವ್ರತೆ ತನಗೆಷ್ಟೇ ಕಷ್ಟ ಕೊಟ್ಟರೂ ಸಹಿಸಿಕೊಳ್ಳುತ್ತಾಳೆ. ದೇವರ ಮೂರ್ತಿ ಅಂತಿರುವ ಪತಿಗೆ ನಿಂದನೆಯ ಮಾತ್ರ ಸಹಿಸೋದಿಲ್ಲ. ನನ್ನ ಪತಿಗೆ ನೀನು ತಂದು ಆಡುತ್ತಿರುವ ನುಡಿಗಳು, ಬೆಂದು ಹೋಗುತ್ತಿರುವ ನನ್ನ ಹೃದಯದ ಮೇಲೆ ಸುರುತ್ತಿರುವ ಬೆಂಕಿ. ಕೇಳಕದಿರು. ಮಾಲಗಿರುವ ಬಡಬಾಗಿಲಿಯನ್ನು ಪತಿವ್ರತೆ ಎಂಬ ಮಡುವಿನೊಳಗೆ ಬಿದ್ದು ಮರಿಯಾಗಬೇಡ. ಕೈ ಮುಂಚಾಸು. ಕೈಯಲ್ಲಿ ಕೈ ಕೊಟ್ಟೆತ್ತುವನು ನೀನನ್ನ ಆ ಮಡುವಿನಿಂದ. ಸಾವುಕಾರೆ, ನೀವು ನನ್ನ ಪತಿಗೆ ಆತ್ಮೀಯರೆಂದು ಇಲ್ಲಿಯವರೆಗೂ ಬೆಲೆ ಕೊಟ್ಟು ಮಾತನಾಡಿದ್ದೀರಿ. ಆದರೆ ಬೆಲೆ ಕೊಟ್ಟರು ನಿಮ್ಮ ನಾಲಿಗೆಗೆ ತಡೆಯೇ ಇಲ್ಲ. ಏನ ನುಡಿತಿರುವ ಈ ನಿಮ್ಮ ನಾಲಿಗೆ ಬೆಲೆಯೇ ಗೊತ್ತಿಲ್ಲ. ನಿನ್ನ ಸತಿಪತಿ ಕೀರ್ತನೆ ನನಗೆ ಬೇಕಿಲ್ಲ. ನಿನ್ನ ಪ್ರಣಯ ಸಂಕಟಕ್ಕೆ ಪ್ರಾಯಸಗೊಂಡ ನನ್ನ ಮನವನ್ನು ನಿನ್ನ ಪ್ರೀತಿ ಹನಿಗಳಿಂದ ತೋರಿಸಬ. ಕಾರುಣ್ಯದ ಲತೆಯಿಂದ ಕುಲುಕುತ್ತಿರುವ ನಿನ್ನ ಅಂಗಾಂಗಗಳನ್ನು ಕಿತ್ತು ನನ್ನೆದೆಗೆ ಒತ್ತಿಕೊಳ್ಳದ. ಎಂತಹ ಸೌಂದರ್ಯ, ಮಲ್ಲಿಗೆ ಪರಿಮಳ ಸೂಸುವ ನಿನ್ನ ಫಲ, ಸೆಳೆ ಮಿಂಚಿನ ನೇರಳೆ ಹಣ್ಣಿನ ಬಣ್ಣ, ಕೆಂಗುಲಾಬಿ ಏನಾಚುವಂತಹ ನಿನ್ನ ಕೆನ್ನೆಗಳು, ಕಾವ್ಯರಾಣಿ ಶಾಕುಂತಲೆಯನ್ನು ಮೀರಿಸುವ ಅಪ್ರತಿಮ ನಿನ್ನ ಸೌಂದರ್ಯ ವರ್ಣಿಸಲು ಯಾವ ಕವಿಯಿಂದಲೂ ಸಾಧ್ಯವಿಲ್ಲ. ಪತಿವ್ರತಿಯ ಪ್ರಜ್ವಲೆಯಿಂದ ಉರಿದು ಬೀಳುವುದು ಏನಿನ್ನ ಕಾಮದ ಸರ್ಪ. ದೇಹದ ಮೇಲೆ ಕೈ ಹಾಕಿ ಅಡಗಿಸಬೇಕಾದಿತ್ತು ಮಾತಿನ ದರ್ಪ. ನೀನು ಎಷ್ಟು ಅರಿಸಿದರೂ ಮನಚಿತ್ರಗೊಂಡ ಈ ಮನ್ಮಥನಿಗೆ ನಿದ್ದಿರಬಾರದು. ನಿನ್ನದಮ್ಮಯ್ಯ ಅಂತೀನಿ, ಕಠೋರನಾಗಬೇಡ. ನನ್ನ ಮೇಲೆ ಕರುಣೆ ತೋರು. ನೀನಿಷ್ಟೆಲ್ಲ ಹತ್ತು ಬೇಡಿಕೊಂಡರೂ ಉನ್ಮತ್ತಗೊಂಡ ನನ್ನ ಮನ ಕಾಮದಾಟವಾಡದೆ ಬಿಡದು. ಆದ್ಯ ನಾರಿಯನ್ನು ಕೆಣಕಿ ಉಳಿದವರು ಯಾರೂ ಇಲ್ಲ. ಅಳುವಿಕೆಯ ಅಂಜಿಕೆ ನನಗೆ ತೋರಬೇಡ. ಸಂಜೆ ಕೆಂಪಿನ ಹೆಣ್ಣ ತಾರುಣ್ಯ ತಲ್ಪದ ಮೇಲೆ ಬಂಧಿಸಿರುವುದು ನಿನ್ನ ಮೋಹಪಾಶ. ನಿನಗದೇ ಆದೀತು ಯಮನ ಪಾಶ. ನೀನು ಒಂದು ದಿನ ರಾತ್ರಿ ಈ ಮನ್ಮಥನ ಮನ ತರಿಸಿದರೆ ಮಲ್ಲಿಗೆಯ ದಂಡೆ
ನಿನ್ನನ್ನು ಬಲತ್ಕರಿಸಿ ಆದರೂ ನನ್ನ ಕಾಮತೃಷಿ ತೀರಿಸಿಕೊಳ್ಳುವುದಿಲ್ಲ. ನನ್ನ ಪತಿದೇವರು ಬನ್ನಿ ಸ್ವಾಮಿ, ಬೇಗ ಬನ್ನಿ. ನನ್ನ ಪತಿದೇವರು ಬಂದ್ರು, ನನ್ನ ಪತಿದೇವರು ಬಂದ್ರು. ಎಲ್ಲಿ ಎಲ್ಲಿ ಎಲ್ಲಿದ್ದಾರೆ ನನ್ನ ಪತಿ? ಸ್ವಾಮಿ ನೋಡಿದ್ದೀರಾ, ನೀವೆಲ್ಲೋ ಇದ್ರೂ ಕೂಡ ನನ್ನ ಪಾತಿವ್ರತ್ಯಕ್ಕೆ ಎಷ್ಟೊಂದು ಬೆಲೆ ಇದೆ ಎಂದು ಏನಾದ್ರೂ ನಿಮಗೆ ಅರ್ಥವಾಯಿತೆ? ನೀವೆಷ್ಟು ನಾನು ಬೇಡ ಬೇಡ ಎಂದು ದೂರ ಹೋದ್ರು, ನೀವೆಷ್ಟೇ ನನ್ನ ಮನೆಯಿಂದ ದೂರ ಹೋದ್ರು, ನಿಮ್ಮನ್ನು ಸಮೀಪಿಸುತ್ತಿದೆಯೇ ನನ್ನ ಹೃದಯ. ಸ್ವಾಮಿ ಆದಷ್ಟು ಬೇಗ ನನ್ನ ನೊಡಗೂಡಿ ಸ್ವಾಮಿ. ಅಲ್ಲ ನೀನನ್ನು ಹುಡುಕುತ್ತಾ ನಿನ್ನ ಮನೆಗೆ ಹೋಗಿದ್ದೆ, ಆದ್ರೆ ನೀನು ಮನೆ ಬಿಟ್ಟು ಹೋಗಿದ್ದೀಯಾ ಅಂತ ಹೇಳಿದ್ರು. ಪಾಪ ಮನೆಯಲ್ಲಿ ಜಗಳವಾಯ್ತಂತೆ. ಹಾಗೇನೇ ಇಲ್ಲ ಅಕ್ಕ, ನನಗೆ ಮನೆಯಲ್ಲಿ ಕುಳಿತು ಬೇಸರವಾಗಿತ್ತು, ಅದಕ್ಕಾಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಬಂದೆ. ನೀನು 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 ಏನೇ ಹೇಳಿದ್ರು, ನೀನು ಏನೇ ಮಾತನಾಡಿದ್ರು, ನಿನ್ನ ಬಾಡಿರುವ ಮುಖ ಎಲ್ಲವನ್ನ ಹೇಳುತ್ತೆ. ಅಲ್ಲ, ನಾನು ಗರತಿ 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 ಅಂತ ಹೇಳ್ತಾ ಇದೆಯಲ್ಲ, ಹೆಣ್ಣಿಗೆ ಶೀಲವೇ ಆಸ್ತಿ, ಗರತಿತನವೇ ಕಳಸ, ಗಂಡನೇ ಪರಮಾತ್ಮ, ಹಾಗೆ ಹೀಗೆ ಅಂತ ಕೊಚ್ಕೊಳ್ತಾ ಇದ್ದೆ. ಈಗ ಎಲ್ಲಿ ಹೋಯ್ತಿ ನಿನ್ನ ಶೀಲ? ಈಗ ಎಲ್ಲಿ ಹೋಯ್ತಿ ನಿನ್ನ ಪರಮಾತ್ಮ? ಅಕ್ಕ, ಪತಿಯೇ ಸರ್ವಸ್ವ ಅಂತ ತಿಳಿದುಕೊಂಡಿರುವ ಹೆಣ್ಣಿಗೆ ಪತಿಯೇ ಪರದೈವ. ಅವನನ್ನು ಬಿಟ್ಟು ಬದುಕುವ ಶಕ್ತಿ ಆ ಗರತಿಗಿರುವುದಿಲ್ಲ. ನೀನೇನೇ ಹೇಳಿದ್ರು ನನ್ನ ಈ ಮನಸ್ಥಿತಿ ಬದಲಾಗೋದಿಲ್ಲ. ಇದು ಹೇಗಿರದಲ್ಲ, ಚರಿತ್ರೆಯ ಪುಟಗಳೊಮ್ಮೆ ತಿರುಗಿ ನೋಡಿದ್ರೆ ಆಗ ತಾನೇ ಗೊತ್ತಾಗುತ್ತೆ. ಚರಿತ್ರೆಯನ್ನು ರಚಿಸಬೇಕಾಗಿರೋದು ನಾವಿದ್ದಾಗ್ಲೇ ಹೊರತು ಸತ್ತ ಮೇಲಲ್ಲ. ನಿನಗೊಂದು ಮಾತು ಹೇಳ್ತೀನಿ ಕೇಳು. ಇದ್ದಾಗ ಮಜಾ ಮಾಡೋದನ್ನ ಬಿಟ್ಟು ಈ ರೀತಿ ಗರತಿ ಗರತಿ ಅಂತ ಕಾಲ ಕಳೆದ್ರೆ ಎಲ್ಲಿಂದ ಬರುತ್ತೆ? ಇರಬೇಕಾದ್ರೆ ಸುಖವನ್ನ ಅನುಭವಿಸೋದನ್ನ ಕಲಿ. ಅದೇ ಹೆಣ್ಣಿನ ಧರ್ಮ. ನೀನೆಷ್ಟೇ ಹೇಳಿದ್ರು ಪತಿಯೇ ಪರದೈವ ಎನ್ನುವ ಈ ನನ್ನ ಅಚಲ ನಿರ್ಧಾರ ಎಂದಿಗೂ ಅಲಗಾಡುವುದಿಲ್ಲ. ನೀನೆಷ್ಟೇ ಹೇಳಿದ್ರು ನನ್ನ ಗರ್ಭತನದಿಂದ ಮತ್ತೊಂದು ದಾರಿಗಿಳುವ ನೀಚ ಕೃತಿಯನ್ನ ನಾನು ಮಾಡೋದಿಲ್ಲ. ನೀನೇನೇ ಹೇಳಿದ್ರು ಪತಿಯೇ ಪರಮಾತ್ಮ ಎನ್ನುವ ನನ್ನ ಅಚಲ ನಂಬಿಕೆ ಅಲಗಾಡೋದಿಲ್ಲ. ಯಾಕೆ ಗರತಿ ಗರತಿ ಅಂತ ಬಾಯಿ ಬಂದಂತೆ ಮಾತಾಡ್ತಿದ್ದೀಯೇ? ಗರತಿಗೂ ರತಿಗೂ ವ್ಯತ್ಯಾಸ ಇಲ್ಲದ ಆ ನಿನ್ನ ಗಂಡನಿಗೆ ನೀನು ಗರತಿ ಆದ್ರೇನು, ಯಾವ ಹೆಣ್ಣಾದ್ರೇನು? ನಾನು ಇನ್ನೂ ಮಿಂಚಿಲ್ಲ. ಗರತಿ ಗರತಿ ಅಂತ ಅಲ್ದಾಡ್ದ ನೀನು ಇಂದು ಬೀದಿ ಪಾಲಾದೆ. ಗರತಿತನದಲ್ಲಿ ಯಾವ ಸುಖವೂ ಇಲ್ಲ ಅಂತ ತಿಳಿದ ನಾನು ಕೋಟ್ಯಾಧೀಶಳಾದೆ. ಇಲ್ಲೇ ಇರದ ಕಡೆ ನನಗೂ ನಿನಗೂ ವ್ಯತ್ಯಾಸ. ಇನ್ನೂ ಕಾಲ ಮಿಂಚಿಲ್ಲ. ನನ್ನ ಹತ್ರ ಸಾಕಷ್ಟು ಸಿರಿ ಸಂಪತ್ತಿದೆ. ನೀನು ಮನಸ್ಸು ಮಾಡಿದ್ರೆ ಅಷ್ಟೇ ಸಾಕು. ನೀನು ಕೂಡ ನನ್ನ ಹಾಗೆ ಸುಖದಲ್ಲಿ ತೇಲಾಡ್ಬಹುದು. ನನ್ನ ಜೊತೆ ಬಂದು ನೀನು ಶ್ರೀಮಂತಳಾಗ್ಬೋದಲ್ಲ? ಅಕ್ಕ, ಶ್ರೀಮಂತಿಕೆ ಕೇವಲ ಮನಸ್ಸಿಗಿದ್ರೆ ಸಾಲದಕ್ಕ, ಈ ದೇಹಕ್ಕೂ ಬೇಕು. ನೋಡು, ನೀನೇನೇ ಹೇಳಿದ್ರು ನನ್ನ ಮನಸ್ಸು ಮಾತ್ರ ಬದಲಾಗೋದಿಲ್ಲ. ದಯವಿಟ್ಟು ದಯವಿಟ್ಟು ನನಗೆ ಬಲವಂತ ಮಾಡ್ಬೇಡಕ್ಕ. ನೋಡು ನಾನು ನಿನಗೆ ಬಲವಂತ ಯಾವ ಕಾರಣಕ್ಕೂ ಮಾಡೋದಿಲ್ಲ. ಹೇಗಿದ್ರು ನಾನು ಎಲ್ಲಿರ್ತೀನಿ ಅನ್ನೋ ಅಡ್ರೆಸ್ ನಿನಗೆ ಗೊತ್ತೇ ಇದೆ. ಮನಸ್ಸು ಬದಲಾಯಿಸಿ ನನ್ನ ಹತ್ರ ಬಂದಿದ್ದೆ ಆದ್ರೆ ಸುಖದ ಸುಪ್ಪತ್ತಿಗೆಲೆ ತೇಲಾಡ್ತೀನಿ. ಮನಸ್ಸು ಬದಲಿಸದೆ ಇಲ್ಲೇ ಇದ್ದಿದ್ದೆ ಆದ್ರೆ ಬೀದಿ ಹೆಣ ಆಗಿ ಹೋಗ್ತೀಯ. ನಿರ್ಧಾರ ನಿನಗೆ ಬಿಟ್ಟಿದ್ದು, ಆಯ್ಕೆನೂ ನಿನಗೆ ಬಿಟ್ಟಿದ್ದು. ಬಂದ್ರೆ ಸುಖ, ಇಲ್ಲ ಸ್ಪರ್ಶ. ಹೊಟ್ಟುವ ಸೂರ್ಯ ದಿಕ್ಕು ಬದಲಿಸಬಹುದು. ಈ ಲೋಕವೇ ಅಲ್ಲೋಲ ಕೊಲ್ಲೋಲವಾಗಬಹುದು. ಆದರೆ ನನ್ನ ಗರತಿಯಾಗಿ ಬಾಳುವ ಛಲ ಎಂದಿಗೂ ಬಿಡೋದಿಲ್ಲ. ಈಶ್ವರ, ಪರಮೇಶ್ವರ,
ಮನೆ ಬರಹಗೆ ಮನೆಯಾರು ಎಂತಹ ಸನ್ನಿವೇಶ. ಕಟಕ ವಾಲ್ಮೀಕಿ ಕವಿಯಾಗಿ ಉದಯಿಸಿದ ಹಾಗೆ ಎದೆ ಎಂಬರದಲ್ಲಿ ಬೆಳಗಿಸಲು ಪ್ರೇಮೋದಯ ಪ್ರಣಯಗೀತೆ ಹಾಡುತ್ತಾ ಕಮರಿ ಕುಂದಿದ ರಾಗ ರತಿಯಲೆತ ಪುನಃ ಏರಿ ಪುಡಿ ಪುಡಿಯಾಗಿ ನನ್ನ ಉದ್ಧಾರವನ್ನೇ ತುಂಬಾ ಕಲವರಿಸುತ್ತಾ ಪ್ರೇಮ ಕುಸುಮಗಳನ್ನು ಅಂಧಾಕಾರದಿಂದ ಅಂಬರಕ್ಕೆ ಆಕಸ್ಮಿಕವಾಗಿ ಅರಳಿದ ಚಂದ್ರನಂತೆ ಮೂಡಿದಳು ನೀನು ನನ್ನ ಬಾಯಿನಲ್ಲಿ. ನಾನು ಎಷ್ಟೇ ಹಿಂಜರಿದರೂ ಅವಳ ಮೈ ನೆನಪು ನನ್ನ ಪ್ರೇಮ ಸರೋವರದಲ್ಲಿ ಆಡಲು ಎಳೆಯುತ್ತದೆ. ಎಂತಹ ವಿಚಾರಶೀಲಳು ಈ ನೀಲು. ಗೋಣು ಮುರಿಯುವ ಕಟಕ ನಾನಂದರಿತರೂ ಅವಳು ತನ್ನ ಪ್ರೇಮ ಸಾಮ್ರಾಜ್ಯದಲ್ಲಿ ನನ್ನನ್ನು ಅರಸನನ್ನಾಗಿ ಮಾಡಿ ತನ್ನ ಹೃದಯದಲ್ಲಿ ಆರಾಧಿಸುತ್ತಳಲ್ಲ, ಆ ಅರಸಿಗೆ ಆಶ್ರಯ ನೀಡಿ ನಾನು ಪ್ರೇಮಾಭಿಷೇಕ ಮಾಡುತ್ತೇನೆ. ಸ್ವಾಮಿ ದ್ರೋಹಿ, ಉಂಡ ಮನೆಗೆ ದ್ರೋಹ ಬಗೆಯುವ ಮನೆ ಮುರುಕ, ಆಶ್ರಯ ನೀಡಿ ಕಿರಣ್ ರಾಜನಿಗೆ ಕೊಟ್ಟ ಮಾತು ಮರೆತು ಹೆಣ್ಣಿನ ಚೆಲುವಿಗೆ ಮನಸ್ಸೊತ್ತ ಸ್ವಾಮಿ ಭ್ರಷ್ಟ ನೀನು ಆಗುವೆಯ? ಒಡೆಯ ಕಿರಣ್ ರಾಜನಿಗೆ ದ್ರೋಹ ಮಾಡುವೆಯ ಪಾಪೆ? ನಿರ್ಜೀವ ನಿಷ್ಫಲ ಈ ನಿಕೃಷ್ಟನಿಗೆ ಒಲವಿನ ಅಭಿಷೇಕ. ಕಷ್ಟದ ಕಡಲಿನಲ್ಲಿ ಮುಳುಗಿದ ನನ್ನನ್ನು ಮೇಲಕ್ಕೆತ್ತಿ ಆಶ್ರಯ ಕೊಟ್ಟ ಆ ಕಿರಣ್ ರಾಜನಿಗೆ ಕೊಟ್ಟಿರುವ ನಾನು ಮಾತೇನು? ಈಗ ನಾನು ಮಾಡುತ್ತಿರುವುದೇನು? ಸೇಡಿನ ಚೂರಿಯಿಂದ ಗಾಯಗೊಳಿಸಬೇಕಾದ ಆ ನೀಲನನ್ನು ಪ್ರೀತಿಸುವುದೇ? ಅವಳ ಪೂಜೆಗೆ ಪಾಷಾಣವಾಗಬೇಕಾದ ನಾನು ಅವಳ ಪೂಜೆಗೆ ಫಲ ಕೊಡುವುದೇ? ಚಂಚಲ ಬುದ್ಧಿಯಿಂದ ಅವಿವೇಕತನದ ಹಾವಾಗಿ ಎಡೆ ಎತ್ತಿ ಕಚ್ಚಬೇಕಾದ ಆ ನೀಲನನ್ನು ಅವಳಿಗೆ ಮುಡಿಯಾಗಿ, ಅವಳಿಗೆ ಹೂವಾಗಿ ಉಮ್ಮತನ, ಹೂವಾಗಿ ಮುಡಿಯೇರುವುದು ನನ್ನ ಉಮ್ಮತನ. ಸಾಧ್ವಿ ಸೇಡಿನ ಮಧ್ಯೆ ನಡೆಯುವ ಈ ಸಮರದಲ್ಲಿ ಸೇಡಿನ ಕೈ ಮೇಲಾಗಲೇಬೇಕು. ಆಗಲೇ ನಾನು ಕೊಟ್ಟ ಮಾತು ಸಾರ್ಥಕ. ಇಲ್ಲದಿದ್ದರೆ ನಾನಾಗುವೆ ನನ್ನ ತಲೆಗೆ ವಂಚಕ. ಚಂಚಲವಾಗಿದೆ, ನಿಚ್ಚಲ ಮನೋಚಲದಿಂದ ಹಿಮಾಚಲದಂತೆ ಅಚಲವಾಗಿ ಛಲ ಸಾಧಿಸುವೆನು ಆ ಸಾತ್ವಿಯ ಮೇಲೆ. ಹೆಣ್ಣಿನ ಸೌಂದರ್ಯಕ್ಕೆ ಬೀಳಿದ ರಸಿಕರಿಲ್ಲ ಈ ಭೂಮಿ ಮೇಲೆ. ಈ ಭೂಮಿ ಮೇಲೆ ಅಷ್ಟೇ ಏಕೆ, ಹಿಂದೆ ದೇವಲೋಕದ ದೇವರು ಅಷ್ಟೇ. ಆದ್ರೆ ಮಹಾವಿಶ್ವಾಮಿತ್ರ ಎನಿಸಿಕೊಂಡ್ರ ಆ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿಗೆ ಮನಸೋತು ತನ್ನ ಆಸೆನೆಲ್ಲ ತೀರಿಸಿಕೊಂಡ. ಆದ್ರೆ ಆ ವಿಶ್ವಾಮಿತ್ರ ಬಲು ಬುದ್ಧಿವಂತ. ಮೇನಕೆ ಎಂಬ ಹೆಣ್ಣಿನ ಕೈಯಲ್ಲಿ ಸುಖವನ್ನು ಉಂಡು ಆ ಮಗುವನ್ನು ಕೊಟ್ಟು ತಪಸ್ಸಿಗೆ ಹೊರಟೋದ. ಆದ್ರೆ ಮೇನಿಗೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಇನ್ನು ದುಶ್ಯಾಸನ, ಅವನು ಕೂಡ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಶಾಕುಂತಲೆಯನ್ನು ಬರೆಸಬೇಕೆಂದು ಬಂದ ದುಶ್ಯಾಸನ ಆ ಹೆಣ್ಣನ್ನ ಮೋಸ ಮಾಡಿ ತಾನು ಹೊರಟೋದ. ಆದ್ರೆ ಇದು 21ನೇ ಯುಗ. ಅದು ಮಂತ್ರ ಯುಗವಾದ್ರೆ ಇದು ತಂತ್ರ ಯುಗ. ನಮ್ಮ ಜೀವನ ಸರಿಯಾಗಿರ್ಬೇಕಾದ್ರೆ ನಡೆಸುವ ಚಾಲಕ ಸರಿಯಾಗಿರ್ಬೇಕು, ಇಲ್ಲವಾದ್ರೆ ನಮ್ಮ ಜೀವನ ಎತ್ತೆತ್ತಿಗೂ ಹೋಗಬೇಕಾಗುತ್ತೆ. ಆದ್ರಂತೆ ನನ್ನ ಕಿರಣ್ ರಾಜ್ ಒಬ್ಬ ಚಾಲಕ ಇದ್ದ ಹಾಗೆ ಇದುವರೆಗೂ ಎಲ್ಲವೂ ಸುಖವನ್ನು ಅನುಭವಿಸಿದ್ದಾಯ್ತು, ಅವರ ಆಸ್ತಿಯನ್ನು ಕಸಿದುಕೊಂಡದ್ದು ಆಯ್ತು. ಇನ್ನು ಈ ಶಾಲಿನಿ ಎಂಬ ಗಾಡಿ ಹಳೆಯದಾಯ್ತು ಅಂತ ಅವರು ಬದಲು ಮಾಡುವ ಬದಲು ನಾನೇ ಡ್ರೈವರ್ನ ಬದಲಿಸಿದ್ರಾಯ್ತು. ನನ್ನ ಹಳೆಯ ಡ್ರೈವರ್ನ ಬದಲಾಯಿಸಿ ಇವತ್ತು ಮಚ. ಹಲೋ ಶಾಲಿನಿ ಡಾರ್ಲಿಂಗ್, ಮಧುವನ್ನು ಹೀರಲು ಭ್ರಮರ, ಬೆಟ್ಟ ತೋಟ ಕಾಡು ನಾಡು ಸುತ್ತಾಡ ಬಂದ ಮೇಲೆ ಆ ಹೂವನ್ನು ಮನೆಯಲ್ಲೇ ನೋಡಿದಾಗ
ಭ್ರಮರ ಪಡುವ ಸಂತೋಷ ಮಾತಿನಿಂದಲೇ ಹೇಳಲಾರದೆ ಚುಂಬನದಿಂದಲೇ. ಏನ್ರಿ ನಿಮಗೇನು ಹೊತ್ತು ಗೊತ್ತು ಅನ್ನೋದಿಲ್ವೇನು? ಶಾಲಿನಿ, ಹೊತ್ತು ವೇಳೆ ಕಾಮನಾಟಕ್ಕೆ ಇದ್ದಿದ್ದರೆ ಇವತ್ತಿನ ದಿವಸ ಸರ್ಕಾರದವರು ಒಂದು ಆಪರೇಷನ್ ಕೇಸಿಗೆ 10,000 ರೂಪಾಯಿ ಕೊಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಕುಟುಂಬ ಯೋಜನೆ ಬಗ್ಗೆ ಇಷ್ಟು ಕಾಳಜಿ ವಹಿಸುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಅದ್ರಂತೆ ನಾನೇನೇ ಮಾತಾಡಿದ್ರು ನಿಮಗೆ ಸರಸವಾಗಿ ತಿಳಿಯುತ್ತೆ. ಕೋಗಿಲೆ ಸುಮ್ಮನೆ ಕೂಗಿದರೆ ರಾಗವಾಗುತ್ತದೆ, ನವಿಲು ಸುಮ್ಮನೆ ನಡೆದರೆ ನಾಟ್ಯವಾಗುತ್ತದೆ, ಜಿಂಕೆ ತನ್ನ ಕೋಪ ಎಷ್ಟೇ ವ್ಯಕ್ತಪಡಿಸಿದರೂ ಅದು ಪ್ರೀತಿ ಎನಿಸುತ್ತದೆ. ಅದರಂತೆ ನೀನು ಕೂಡ ಎಷ್ಟೇ ಮೃದುವಾಗಿ ನುಡಿದರೂ ಬಿರುಸಾಗಿ ನುಡಿದರೂ ಅದು ನನಗೆ ಮೃದು ಎನಿಸುತ್ತದೆ. ಅದರಂತೆ ನಾನು ನಿಮಗೆ ಏನೇ ಮಾತಾಡಿದ್ರು ನಿಮ್ಮ ಪಾಲಿಗೆ ಅದು ಮೃದುವಾಗಿ ಕಾಣುತ್ತೆ. ಏಕೆ ಇಂದು ಶಾಕುಂತಲೆ ಮಹಾರಾಣಿ ಮುನಿಸಿಕೊಂಡಿರುವಳಲ್ಲ? ಈ ದುಷ್ಯಂತ ಮಹಾರಾಜನಿಂದ ಏನಾದರೂ ಅಪರಾಧವಾಯಿತೆ? ಮುಂದೆ ಆಗಬಹುದು ಅಂತ ಹಾಸ್ಯ ಮಾಡುತ್ತಿರುವೆ ಆ ಶಾಲಿನಿ? ಹಾಸ್ಯ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ನಿಮ್ಮ ನಡುವಿರುವ ಈ ವಿರಸವನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ದುಷ್ಯಂತನಾಗಿ ಶಾಕುಂತಲಿಗೆ ಮೋಸ ಮಾಡಿದ ಹಾಗೆ ಮುಂದೆ ನೀನು ನನಗೆ ಮೋಸ ಮಾಡಿದ್ರೆ? ಶಾಲಿನಿ, ಏನು ನೀನು ಹೇಳ್ತಾ ಇರೋದು? ಬಸ್ ಹಳೇದಾಯ್ತು ಅಂತ ಈ ಬಸ್ ಅನ್ನೇ ಬದಲಾಯಿಸಬಹುದು ಅಂತ ನಾನೇ ಡ್ರೈವರ್ ಅನ್ನ ಬದಲಾಯಿಸಲಿಕ್ಕೆ ಮನಸ್ಸು ಮಾಡಿದ್ದೀನಿ. ಅಂದರೆ ಈ ಕಿರಣ್ ರಾಜನನ್ನು ಬಿಟ್ಟು ಅದನ್ನು ಬಾಯಿನಿಂದ ಹೇಳಬೇಕೇನು? ಶಾಲಿನಿ, ಹಾಗಾದರೆ ನಾವು ಇಷ್ಟು ದಿನ ಆಡಿದ ಪ್ರಳಯದಾಟಗಳು ಅನಿರೀಕ್ಷಿತವಾದ ಘಟನೆಗಳು ಅಂತ ತಿಳಿದು ಮರೆತು ಬಿಡಬೇಕು. ಮನಸ್ಸಿಗೆ ಹತ್ತಿದ ಪ್ರಳಯದಾಟಗಳನ್ನು ಮರೆಯುವುದಕ್ಕೆ ಅದು ಬಟ್ಟಿಗೆ ಹತ್ತಿದ ಮೈಲಿಗೆ ಅಲ್ಲ ಶಾಲಿನಿ. ನೋಡು, ಮರಿಬೇಕೆಂಬುದು ಜಾಣತನ. ಅದನ್ನು ಮರೆತು ಜಾಣನಾಗ್ತೀಯೋ ಅಥವಾ ಅದನ್ನೇ ನೆನೆಸಿಕೊಂಡು ಹುಚ್ಚನಾಗ್ತೀಯೋ ನಿನಗೆ ಸೇರಿತು. ಶಾಲಿನಿ, ಹಾಗಾದರೆ ನಾನು ಇಷ್ಟು ದಿನ ನಿನ್ನ ಹೆಸರಿನಲ್ಲಿ ಸುರಿಸಿದ ಕನಕ ಕಾಂಚನದ ಅಭಿಷೇಕವೆಲ್ಲವೂ ವ್ಯರ್ಥವೇ? ವ್ಯರ್ಥ ಅಲ್ಲ. ಒಬ್ಬ ನಟಿಗೆ ಅವಳ ಸಂಗ ಸುಖವನ್ನು ಬಯಸಿ ಅವಳ ಸೌಂದರ್ಯಕ್ಕೆ ನೀನು ಕೊಟ್ಟ ಬಿಲ್ಲು ಅಂತ ತಿಳಿದುಕೋ. ಹೇ ಮಿಸ್ಟರ್, ಇದು 21ನೇ ಶತಮಾನ ಅಂದಾಗ ಆ ದುಷ್ಯಂತ ಶಾಕುಂತಲಿಗೆ ಮೋಸ ಮಾಡಿದ ಹಾಗೆ ಮುಂದೆ ನೀನು ನನಗೆ ಮೋಸ ಮಾಡಬಹುದು. ಆದ್ರೆ ಇದು 21ನೇ ಶತಮಾನದಲ್ಲಿ ಗಂಡುಗಳನ್ನ ಬೇಕಾದ ಹಾಗೆ ಬಟ್ಟೆ ಬದಲಿಸುವ ಹಾಗೆ ಬದಲಿ ಮಾಡಬಹುದು. ಯಾಕೆಂದ್ರೆ 21ನೇ ಶತಮಾನದ ಹೆಣ್ಣಿನ ಸೆಂಚುರಿ ಕಂಡ್ರೆ ಇದು. ಹಾಗಾದರೆ ನಾನು ನಿನ್ನ ಹೆಸರಿನಲ್ಲಿ ಎಸ್ಟೇಟು, ಕಾರು, ಚಿನ್ನ, ಬಂಗ್ಲೆ ಇವೆಲ್ಲವೂ ನನಗೆ ಕೊಟ್ಟ ಉಡುಗೊರೆ ಅಂತ ತಿಳಿದುಕೋ. ನನಗೆ ಹೆಚ್ಚಿಂದ ಹೇಳುವ ಅವಶ್ಯಕತೆ ಇಲ್ಲ. ದುಷ್ಯಂತ ಶಾಕುಂತಲಿಗೆ ಮೋಸ ಮಾಡಿರ್ಬೋದು, ಆದ್ರಂತೆ ನಾ ಶಾಕುಂತಲಿ ಆಗಿ ನಿನಗೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಿನಗೆ ಓಡಾಡ್ಲಿಕ್ಕೆ ಒಂದು ಸೈಕಲ್ಲು, ಉಳ್ಕೊಳ್ಳೋದಕ್ಕೆ ಅಲ್ಲಿ ಶೆಡ್ ಎಲ್ಲವನ್ನು ಇಟ್ಟಿದ್ದೀನಿ. ಹಾಯಾಗಿತ್ತು ಜೋಪಾನ ಆಯ್ತು. ಶಹಬ್ಬಾಷ್! ಹೆಣ್ಣಿನ ಬುದ್ಧಿ ಮೊಣಕಾಲ ಕೆಳಗೆ ಎಂಬುದಕ್ಕೆ ಇದು ಒಳ್ಳೆಯ ಉದಾಹರಣೆ. ನಾಟಕ ಬೇಟೆಯಾಡುವ ಕಲಿಯನ್ನು ಹುಲಿಗೆ ನಾಯಿಗೆ ಹೇಳಿಕೊಟ್ಟಂತಾಯ್ತು. ಮೋಸದ ಮಡಿಲಲ್ಲಿ ಬೆಳೆದ ಈ ಕಿರಣ್ ರಾಜನಿಗೆ ಮೋಸದ ಕಲೆಯನ್ನೇ ಕಲಿಸುತ್ತಿರುವಳು ಕಲಾದೇವಿ ಶಾಲಿನಿ. ಎಲೆ ಖಳನಾಯಕಿ, ನಾಟಕಗಳಲ್ಲಿ ಖಳನಾಯಕನಿಗೆ ಕೈಕೊಟ್ಟು ಹೋಗುವ ಪಾತ್ರವೆಂದು ತಿಳಿಯದರೆ ಜೀವನ ನಾಟಕದಲ್ಲಿ ಕವಿಗಳ ಕಲ್ಪನೆಗೂ ನಿಲಕಲಾರದ ಖಳನಾಯಕರುಂಟು ಈ ಸಮಾಜದಲ್ಲೆಂಬುದನ್ನು ಇನ್ನೂ ಅರಿತಂತಿಲ್ಲ ಪಾಪ. ಎಲೆ ಖಳನಾಯಕಿ, ದೇಶವನ್ನು ಇಬ್ಬಾಗ ಮಾಡುವ ದೇಶದ್ರೋಹಿಗಳು 8 ವರ್ಷದ ಬಾಲಕಿಯ ಮೇಲೆ ಕಾಮತೃಷ ತೀರಿಸಿಕೊಳ್ಳುವ ಕಾಮ ರಾಕ್ಷಸರು, ಅಧಿಕಾರದ ಲಾಲಸೆಯಿಂದ ಮುಗ್ಧ ಜನರನ್ನು ಗೋಣು ಮುರಿಯುವ ಕೊಲೆಗಡಕರು, ವಿದ್ಯಾ ಸಂಸ್ಥೆಗಳಲ್ಲಿ ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನೇ ಎಬ್ಬಿಸುವ ಮನೆಮುರುಕರು ಒಂದೇ ಎರಡೇ. ಇಂದಿನ ಸಮಾಜದಲ್ಲಿ ದುಷ್ಟ ಜನರ ಸಮೂಹವೇ ಮೆರವಣಿಗೆ ಉಂಟಿರುವಾಗ ಮೊಳಕೆ ಬಡಿಯುತ್ತಿರುವ ನಾಯಿ ಪಡೆಯಂತವಳು ಯಾರ ತುಳಿತಕ್ಕೆ ಸಿಕ್ಕ ನುಚ್ಚು ನೂರಾಗುತ್ತಳೋ ಏನೋ ಪಾಪ.
ಏಯ್ ಖಳನಾಯಕಿ, ನಾನು ನಿನ್ನ ಹೆಸರಿನಲ್ಲಿ ಬರೆದುಕೊಟ್ಟ ಬ್ಲಾಂಕ್ ಚೆಕ್, ಅದರಲ್ಲಿ ಹಣ ಇಲ್ಲ. ಆ? ಎಸ್ಟೇಟು, ಕಾರು, ಚಿನ್ನ, ಬಂಗ್ಲೆ ಇವೆಲ್ಲವೂ ನನ್ನ ಹೆಸರಿನಲ್ಲಿ ಇಲ್ಲವೇ ಇಲ್ಲ. ಹಾಗಾದ್ರೆ ನೀನ್ ಮೀನನ್ನು ಹಿಡಿಯುವುದಕ್ಕೆ ಗಾಣಕ್ಕೆ ಮಾಂಸ ಹಚ್ಚಿದ್ದೇನೆ ಹೊರತು ತಿನ್ನಿಸುವುದಕ್ಕಾಗಿ ಅಲ್ಲ. ಹಾಗಾದ್ರೆ ನಿನ್ನ ಹೆಸರಿಗಿದ್ದ ಆಸ್ತಿ ಅಂತಸ್ತು ಭಾರತ ದೇಶದಲ್ಲಿ ಶ್ರೀಮಂತರ ಸ್ವಂತ ಆಸ್ತಿ ಯಾರಿಗೂ ಗುರ್ತು ಸಿಗೋದಿಲ್ಲ. ಮೋಸ! ಅದೇ ಮೋಸ! ಮೋಸಕ್ಕೆ ಮೋಸ, ಧ್ವನಿಗೆ ಪ್ರತಿಧ್ವನಿ. ಅಯ್ಯೋ ಪಾಪಿ, ಇದುವರೆಗೂ ಹಣದಾಸೆ ತೋರಿಸಿ ನನ್ನ ದೇಹ ಸುಖವನ್ನು ಉಂಡ ಕಳ್ಳ ನೀನು. ಬಾಳೆಹಣ್ಣಿನ ಖಂಡವನ್ನು ಸಂಪೂರ್ಣವಾಗಿ ತಿನ್ನುವವರಿಗೆ ಸಿಪ್ಪೆಯ ಅವಶ್ಯಕತೆ ಹೇಗೋ ಅದರಂತೆ ನಿನಗೆ ಹಣದ ಆಸೆ ತೋರಿಸಿ ನಿನ್ನ ದೇಹವನ್ನೆಲ್ಲ ಸಂಪೂರ್ಣವಾಗಿ ಸವಿದಿರುವೆನು. ತಿಂದ ಮೇಲೆ ಸಿಪ್ಪೆ ಇದೇನು ಕೆಲಸ, ತಿಪ್ಪೆಯ ಮೇಲೆ ಸೇವದ. ಹಾಗಾದ್ರೆ ಮುಂದೆ ನನ್ನ ಗತಿ ಅವಸರದಲ್ಲಿ ತಿನ್ನುವಾಗ ಸಿಪ್ಪೆಗೆ ಅಲ್ಲೆಲ್ಲೆತ್ತಿದ ಖಂಡವನ್ನು ಆಶಿಸುವ ಕಾಮುಕರನ್ನು ಮತ್ತೆ ಮತ್ತೆ ಹುಡುಕಿಕೊಂಡು ಹೋಗುವುದೇ ನಿನ್ನ ಮುಖ್ಯವಾದ ಕೆಲಸ. ಆಹಾ, ಈ ರೀತಿ ಕಲಾವಿದರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಿದ್ರಲ್ಲ, ಈ ರೀತಿ ಕಷ್ಟದಲ್ಲಿ ಸಿಲುಕಿಸಿದ್ರೆ ನಿನಗೆ ಸಿಗುವ ಲಾಭ. ದಿವಂಗತ ಮಿನುಗುತ್ತಾರೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕಾಗಿ ಅವಳ ಪ್ರಿಯತಮನಿಗಾದ ಲಾಭವೇನು? ರಾಷ್ಟ್ರ ಪ್ರಶಸ್ತಿ ವಿಜೇತೆ ಶ್ರೇಷ್ಠ ನಟಿ ಕುಮಾರಿ ಶೋಭಾ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕಾಗಿ ಅವಳ ಪ್ರಿಯತಮನಿಗಾದ ಲಾಭವೇನು? ಥು, ಪಾಪಿಗಳ ನಿಮ್ಮಂತಹ ಕಾಮುಕರಿರೋದ್ರಿಂದಲೇ ಅಂತ ಮಹಾನ್ ನಟಿಗಳು ಸಾವನ್ನಪ್ತಿರೋದು. ಇರಬಹುದು, ಆದರೆ ನಿನ್ನಂತಹ ಸೋಗಿನ ನಟಿಯರಿರುವುದರಿಂದಲೇ ಇವತ್ತಿನ ದಿವಸ ಇಡೀ ನಟಿಯರೆಲ್ಲರೂ ಸೂಳೆ ಎಂದು ಕೆಟ್ಟ ಅಪವಾದವನ್ನೇ ಹೊತ್ತಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ನನ್ನ ಸ್ನೇಹವನ್ನು ಮಾಡಿ ನನಗೆ ಈ ರೀತಿ ಮೋಸ ಮಾಡ್ತಿದ್ಯಲ್ಲ, ನನಗೆ ಈ ರೀತಿ ಕಷ್ಟವನ್ನು ಕೊಡಬೇಡ ಕಿರಣ್ ರಾಜ್, ಕೊಡಬೇಡ. ಹೇಳಿದ್ದನ್ನೆಲ್ಲ ಮಾಡುವಂತಿದ್ದರೆ ಭಾರತ ದೇಶದಲ್ಲಿ ಬಡತನವೇ ಬರುತ್ತಿರಲಿಲ್ಲ. ವೇದಾಂತ ಹೇಳುವುದು ದೊಡ್ಡವರ ಮಾತು, ಅದನ್ನು ಆಚಾರಕ್ಕೆ ತರುವುದು ಬುದ್ಧಿಜೀವಿಗಳ ಕರ್ಮ. ಹಾ ಶಾಲಿನಿ, ನಾನು ಮುಂದಿನ ತಾಸಿನಲ್ಲಿ ಪ್ರಧಾನಮಂತ್ರಿಗಳ ಸಮಾರಂಭಕ್ಕೆ ಹೋಗಬೇಕು ಡೆಲ್ಲಿಗೆ. ನಾನು ಹೋಗಿ ಬರುವುದರೊಳಗಾಗಿ ನನ್ನ ಮನೆಯನ್ನು ನೀನು ಖಾಲಿ ಮಾಡಬೇಕು, ತಿಳಿಯಿತೆ? ಮಾಡದೇ ಇದ್ರೆ ಹೊರಗಾಗ್ತೀನಿ. ವಿಷಮ ನುಂಗಿರುವ ಸರ್ಪ ಹಿಡಿದಿರುವ ಶಿವನು, ಉರಿವ ಬೆಂಕಿಯನ್ನೇ ಕಣ್ಣಲಿಟ್ಟಿರುವ ಭವನು. ಹೋಗ್ತೀನಿ, ಖಂಡಿತವಾಗ್ಲೂ ಹೋಗ್ತೀನಿ. ಏನಂದೆ ನೀನು? ನನ್ನನ್ನ ಈ ಮನೆ ಬಿಟ್ಟು ಹೋಗು ಅಂದೆಲ್ಲ, ಹೋಗ್ತೀನೋ ಮತ್ತೆ ನಿಮ್ಮಂತಹ ಕಾಮುಕರನ್ನ ನನ್ನ ಬಳಿಲಿ ಹಾಕೊಳ್ತೀನಿ. ಈ ಶಾಲಿನಿ ಅಂದ್ರೆ ಏನಂತ ತಿಳಿದುಕೊಂಡಿದ್ದೀಯೋ? ಸುಮ್ಮನೆ ಇದ್ರೆ ಸಮಾಧಾನ, ಸುಮ್ಮನೆ ಬಿಟ್ಟು ಉಸಿರು ಬಿಟ್ಟಿದ್ಯಾ ಆದ್ರೆ ಕಾಳಿಂಗ ಸರ್ಪ. ಹಾ, ಅದು ಬಾಲಚಂದ್ರ ಸರ್. ಹಾ, ನಾನೇ ಸರ್, ನಾನೇ ನಟಿ ಶಾಲಿನಿ. ಅಲ್ಲಿ ಇಲ್ಲಿ ಬರ್ತಾ ಇದ್ದೀನಿ. ಮಾನವನ ಮನಸ್ಸು ತಿಳಿದಿರಂತೆ ಬಾಳಿನಲ್ಲಿ ಯಾವ ಬಣ್ಣ ಬಿಟ್ಟರೆ ಯಾವ ಬಣ್ಣ ತೇಲುತ್ತದೆ ಎನ್ನುವುದಕ್ಕೆ ನನ್ನ ಮದನ ಜೀವನವೇ ಸಾಕ್ಷಿ. ಹುಟ್ಟು ಗುಣವಂತನಾದ ಅವನ ಕೈಯಲ್ಲಿ ಬರುವ ಕಂಟಕಗಳನ್ನು ಕಡಿಮೆ ಕೈದು ಮುಂದೆ ಬರಗದ ಗುಣಹೀನನಾದ ವಿಸ್ತಮಿತ್ರಕ್ಕೆ ತರ್ಕಕ್ಕೆ ಸಿಕ್ಕಿದನು ಹರಿಶ್ಚಂದ್ರನಿಂದ ಸಿಕ್ಕಿದಳು ನಿಲೋಳು. ಕಿರಣ್ ರಾಜನ ಅವಮಾನಕ್ಕೆ ಮದನನ ಸಹಾಯಕತೆ ವೃತ್ತಿಯಲ್ಲ ನಾಟಕ ನಾಗರತ್ನ ಅವಳ ಶೀಲ ಕಥೆಯಲ್ಲ ಹೋಗಿ ನಿರಾಸನಾಗಿ ಕಿರಣ್ ರಾಜನ ನಡೆಸಿದನು ಸೇಡಿನ ನಾಟಕ ಆ ಸತ್ಯ ಮೇಲೆ. ಆ ಸೇಡಿನ ನಾಟಕದಲ್ಲಿ ಫೋಕ್ ನಾಟಕ ಮಾಡಬೇಕೆನ್ನುವುದೇ ನನ್ನ ಆಸೆ. ಆದರೆ ನರ್ತಕಿಯಾಗಿ ಆ ನಾಯಕಿಯನ್ನು ನಾವು ಮಾಡಲೇಬೇಕು ಎಂದು. ಹೌದು ಆಶಾ, ಜೀವನ ನಾಟಕದಲ್ಲಿ ನರ್ತಕಿಯಾದ ನಡೆಯಲು ನಾಯಕಿಯಾಗಬಹುದು ಎಂಬ ಪಾತ್ರವನ್ನು ಮರೆಯಬೇಡ. ನಿನ್ನ ಪಾತ್ರ ನೋಡಿ, ಅದಕ್ಕೆ ನಿಮ್ಮ ಸೂತ್ರ ಏನು ಅಂತ ನನಗೊಂದು ಗೊತ್ತನೇ ಆಗ್ತಾ ಇಲ್ಲ ಇವಾಗ. ನಾನು ಹೇಳಿಕೊಟ್ಟಿದ್ದಲ್ಲ ಸರಿಯಾಗಿ ಪಾಲಿಸ್ತೀಯ ಹಾಗಾದರೆ? ಹೌದು,
ನೀವು ಹೇಳಿಕೊಟ್ಟ ಸೂತ್ರಧಾರನಾದರೆ ಅದಕ್ಕೆ ನಾನು ಪಾತ್ರಧಾರಿಯಾಗುವೆ. ನಾನು ಅಷ್ಟೇ. ಹೇಳಿ, ಅದ್ಯಾವ ಮಾತು? ನಾಯಕನ ಮೋಸದಲ್ಲಿ ಬಿದ್ದಿರುವ ನಾಯಕನನ್ನು ಮೋಸದಿಂದಲೇ ಬಿಡಿಸಬೇಕು. ಕಾರಣ ದುರ್ಯೋಧನಂತೆ ಮದನ್ ಕಿರಣ್ ರಾಜನ ದೇಶ ಕಾಯ್ದು ಕಬ್ಬಿಣದಿಂದ ಕತ್ತರಿಸಿ ತುಂಡ ಮಾಡಬೇಕು. ಚೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ. ಇದು ನನ್ನಿಂದ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಮಾನವನ ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಆಶಾ. ಮಹಾಭಾರತ ಕಥೆ ಕೇಳಲಿಲ್ಲವೇ? ಕೌರವರ ದೃಷ್ಟ ಇರುವುದೆಂದರೆ ಅವರ ಕಡೆ ಎಷ್ಟು ವೀರರಿದ್ದರು ಕೊನೆಗೆ ಪಾಂಡವರಿಗೆ ಜಯ ದೊರಕಿಸಿ ದುಷ್ಟತನವನ್ನು ಉಳಿಸಿ ಶಿಷ್ಟತನವನ್ನು ಉಳಿಸಲಿಲ್ಲವೇ? ಕಳ್ಳರ ಕಳ್ಳ ಕೃಷ್ಣ ಮದನ್ ಕಿರಣ್ ರಾಜನು ಸ್ನೇಹದ ಮಧ್ಯೆ ವೈಷಮ್ಯದ ಗಾಳಿ ಕಟ್ಟಲು ನೀನೇ ಮುಖ್ಯ ಪಾತ್ರ ವಹಿಸಬೇಕು. ನಾನು ಹೇಳಿಕೊಟ್ಟಿದ್ದನ್ನೆಲ್ಲ ಸರಿಯಾಗಿ ಪಾಲಿಸ್ತೀಯ? ಹಾಗಾದರೆ ಅದ್ಯಾವ ಮಾತಂತ ಹೇಳಿ ನೋಡೋಣ. ಹಾಗಾದ್ರೆ ಕೈ ಮುಂಚಾತು, ಕಿವಿ ಮುಂಚಾತು. ಅಬ್ಬ, ಅಂದ್ರೆ ನೀವು ಹೇಳಿದ ವಿಷಯವನ್ನು ಕೇಳಿ ನಾನು ನನ್ನ ಸ್ವಂತ ನನಗೆ ಸುಳ್ಳು ಹೇಳಲಿ? ಹಾಗಾದ್ರೆ ಸುಳ್ಳು ಹೇಳಿ ಧರ್ಮಸ್ಥಾಪನೆ ಮಾಡುವುದು ಪಾಪವಲ್ಲ ಆಶಾ. ಹಿಂದೆ ಒಂದು ಸುಳ್ಳು ಹೇಳಿ ಕುರುಕ್ಷೇತ್ರ ಯುದ್ಧವನ್ನು ಸರಿಯಾದ ರೀತಿಯಲ್ಲಿ ಸಮಾಪ್ತಿ ಮಾಡಲಿಲ್ಲವೇ? ನಾನು ಕೇಳಲೇಬೇಕು. ನಾನು ಕಿರಣ್ ರಾಜ
ಈ ನಾಟಕ ಹೊಡಲೇಬೇಕು ನನಗೆ. ಹಾಯ್ ಆಶಾ, ನನ್ನನ್ನು ಏಕಾಂತದಲ್ಲಿ ಕಾಣಬೇಕೆಂದು ಹೇಳಿ ಕಳಿಸಿದೆಯಲ್ಲ, ಏಕಾಂತದಲ್ಲಿ ಕಾಣುವ ವಿಷಯ ಅಷ್ಟೊಂದು ಗೌಪ್ಯವಾದದ್ದೇನೆ ಆಶಾ? ಗಂಭೀರವಾದ ರಾಜ, ಮಗ್ಗು ಅರಳಿ ನಿಂತಾಗ ಮುದುಡಿದ ತಾವರೆಯದನ್ನು ಅರಳಬೇಕಾದ್ರೆ ಅದು ನಿಮ್ಮಿಂದ ಅರಳೋದಕ್ಕೆ ಸಾಧ್ಯ ಅಂತ ಕಾಣ್ತಾ ಇದೆ. ಅಂದರೆ ನೀನು ನನ್ನನ್ನು ನಿಮ್ಮನ್ನು ಇಷ್ಟಪಟ್ಟು ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಕಿರಣ್ ರಾಜ್. ಯಾಕೆಂದ್ರೆ ನಿಮ್ಮ ಮುಂದೆ ಆಗಾಗ ಹೇಳಬೇಕೆನ್ನುವ ಆಸೆ ತುಂಬಾ ಆಗಿತ್ತು. ಆದ್ರೆ ಏನು ಮಾಡುವುದು, ಆ ಕಾಲ ಇವಾಗ ಕೂಡಿ ಬಂದಿದೆ. ನಾನು ನಿಮ್ಮನ್ನು ತುಂಬಾ ಇಷ್ಟಪಟ್ಟು ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ರಾಜ, ಐ ಲವ್ ಯು. ಈ ಕುಬೇರನ ಪ್ರೇಮ ಗೂಡಿನಿಂದ ಒಂದು ಹೆಣ್ಣು ಹಾಕಿ ಹೊರ ಹೋಗುತ್ತಿದ್ದಂತೆ ಇನ್ನೊಂದು ಹೆಣ್ಣು ಹಾಕಿ ತಾನಾಗೇ ಬಂದು ಬಲಿಗೆ ಬಿದ್ದಳು. ಸುಂದರ ಸ್ತ್ರೀಯರ ಸದಲದಲ್ಲಿ ಸಾಗರವಾಗಿರುವ ಈ ಕುಬೇರನ ವೈಭವ ನೋಡಲಿಕ್ಕೆ ಸ್ವರ್ಗಾಧಿಪತಿ ಇಂದ್ರನೇ ಇಳಿಗಿಳಿಯಬೇಕು. ಆಶಾ, ಬಾಳ ಚಿತ್ರ ಪಟದಲ್ಲಿ ಅಳಿಸಿ ಹೋಗುವ ನಿನ್ನನ್ನು ಆಶ್ರಯ ಕೊಟ್ಟು ಸ್ವೀಕರಿಸುವನು ಈ ಕಿರಣ್. ಕೈ ಮುಂಚಾಚು. ಓಕೆ ರಾಜ, ನೋಡು, ನೀವೇ ಇಷ್ಟೊಂದು ನನ್ನಲ್ಲಿ ಇರುವಾಗ ನನಗೆ ಬಿಡನಲ್ಲಿ ಬನ್ನಿ ನನ್ನ ರಸಿಕ ರಾಜ. ಅಷ್ಟು ಬೇಗ ನಿನ್ನ ಕೈ ಬಿಡಲಿಕ್ಕೆ ಇದು ಸಾಮಾನ್ಯ ಮುಷ್ಟಿ ಅಲ್ಲವ ಆಶಾ, ವಜ್ರ ಮುಷ್ಟಿ. ಹಾ ಆಶಾ, ನಿನ್ನ ಈ ಹೊಸ ಪ್ರೇಮಾನುರಾಗಕ್ಕೆ ಬೇಕಲ್ಲವೇ ಒಂದು ಪ್ರೇಮಗಾನ? ಎಸ್ ರಾಜ, ಈಗಲೇ ನಿಮ್ಗೋಸ್ಕರ ಹಾಡುವೆ ನಾನು. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನನ್ನ ಮರೆಯುವೆ. ಜೀವ ಹೋಗು ತನಕ ಜೊತೆ ಇರುವೆ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗು ತನಕ ಜೊತೆ ಇರುವೆ. ಈ ಲೋಕ ಮನೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲೆನ ಬರೆಯುವೆ. ಜೀವ ಹೋಗು ತನಕ ಜೊತೆ ಇರುವೆ. ಅಯ್ಯೋ, ಕಾಪಾಡಿ, ಯಾರು? ಕಾಪಾಡಿ. ಮಿಸ್ಟರ್ ಕಿರಣ್ ರಾಜ್, ಕಡೆಗೂ ನಿನ್ನ ಕೆಟ್ಟ ಬುದ್ಧಿ ನನ್ನ ತಂಗಿಯ ಮೇಲೆ ಕೈ ಹಾಕಿಬಿಟ್ಟೆ. ಮದನ್, ಇದೆಲ್ಲ ಸುಳ್ಳು. ನಾನು ಇವಳ ಮೇಲೆ ಅತ್ಯಾಚಾರ ಮಾಡಲು ಹೋಗೇ ಇಲ್ಲ. ಅಣ್ಣ, ನಾನು ನಿನ್ನ ತಂಗಿ, ನಿನಗೆ ಸುಳ್ಳು ಹೇಳಿಬಿಲ್ಲ ಏನನ್ನ? ಇಲ್ಲ ಇಲ್ಲ. ಹಂಗೈ ಉಂಡಿಗೆ ಕನ್ನಡಿ ಬೇಕೇ? ನನ್ನಂಬು ಮದನ್, ನಾನು ಸುಳ್ಳು ಹೇಳುತ್ತೇನೆ. ಕಿರಣ್, ನನ್ನ ಬಹಳ ಕಣ್ಣಿನಂತೆ ಇದ್ದ ನನ್ನ ತಂಗಿಯ ಮೇಲೆ ಕೈ ಹಾಕಿ ಕಾತುಂದ ಕುಕ್ಕಲು ಆತಂದ ಕಾಯ್ತಿದ್ಯಾ ಮಿಸ್ಟರ್ ಕಿರಣ್ ರಾಜ್? ಹತ್ತು ಮೀರಿ ಮಾತನಾಡಬೇಡ. ಬಿದ್ದ ನಿನ್ನ ಬಾಳನ್ನೇ ಎಬ್ಬಿಸಿಕೊಂಡದ ನಿನ್ನ ಒಡೆಯ ಕಿರಣ್ ರಾಜನನ್ನು ಅಷ್ಟು ಬೇಗ ಮರೆದಿಯಾ ಮತಿಹೀನ? ಒಡೆಯನಿಗೆ ಕೊಟ್ಟ ಮಾತಿನಿಂದ ನೆರವೇಕೆಂಬ ಛಲದಿಂದ ನನ್ನ ಬಾಳ ಗರಿತ ಸಂಗಾತಿಯಾದ ನೀಲಾಲ ಬಾಳಿನಲ್ಲಿ ಅನುವಾದ ಸಿಹಿಯನ್ನು ಕೊಡದೆ ಆಕ್ರೋಶದ ಕೈ ಕೊಟ್ಟು ನಾನು ಕೆಟ್ಟೆ. ಇಷ್ಟು ವಿಶ್ವಾಸವಿದ್ದ ಈ ನನ್ನ ತಂಗಿಯ ಮೇಲೆ ಕೈ ಹಾಕಿ ನೀನು ಕೆಟ್ಟೆ. ನಿನ್ನಂತಹ ಕಾಮುಕರು ಇರುವುದರಿಂದಲೇ ಈ ಸಮಾಜದಲ್ಲಿ ಮಗ ತಂದೆಯನ್ನು ನಂಬದ ಕಾಲ ಬಂದಿದೆ. ನಿನ್ನಂತ ಕಾಮುಕರು ಇರುವುದಲ್ಲೇ ಈಗಲೇ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು. ನಾನು
ಮಡದಿಯ ಪ್ರೇಮ ಪೂಜೆಗೆ ಕಲ್ಲಾದ ನೀನು ಕಟುಕ. ಹಣ ಬಿಸಾಕಿದರೆ ಕಟ್ಟಿಕೊಂಡ ಹೆಂಡತಿಯನ್ನೇ ಹಾಸಿಗೆಗೆ ಹಾಕುವ ಎಷ್ಟೋ ಜನ ಕಟಕರಲ್ಲಿ ನೀನು ಒಬ್ಬ. ಈ ಕಟಕನ ಕೈಯಲ್ಲಿ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು. ಮದನ್, ಮೋಸದ ಮಸಿಕಟ್ಟಿನಿಂದ ಮಂದಿಯ ರಕ್ತದೋಕಳಿ ಆಡುತ್ತಾನೆಂಬುದು ಮರ್ತ್ಯ. ಮಿಸ್ಟರ್ ಮದನ್, ನಾನು ಮನಸ್ಸು ಮಾಡಿದ್ದರೆ ಚಿಟಿಕೆ ಹೊಡೆಯುವುದರಲ್ಲಿ ನಿನ್ನ ಜೀವನವನ್ನೇ ಸರ್ವನಾಶ ಮಾಡುತ್ತಿದ್ದೆ. ಆದರೆ ನೀನು ನನ್ನ ಸೂತ್ರದ ಗೊಂಬೆ ಆಗಿದ್ದರಿಂದ ನಿನ್ನನ್ನು ಆಡಿಸುತ್ತಾ ಬಂದೆ. ಹಣವಂತರ ಕೈಯಲ್ಲಿ ನಿನ್ನಂತಹ ಗತಿಹೀನರ ನರ್ತಿಸಬೇಕೇ ವಿನಃ ಎದುರಾಗಿ ವರ್ತಿಸಬಾರದು. ಕಿರಣ್ ರಾಜ್, ನಿನ್ನ ಮೋಸದ ಕದನಕ್ಕೆ ಅಂಜುವನು ನಾನಲ್ಲ. ಈಗಲೇ ನಿನ್ನ ಪ್ರಾಣ ಪಕ್ಷಿ ಹಾರು ಹೋಗುವುದು. ನ್ಯಾಯ ದೇವತೆಗೆ ಮಣ್ಣಿಗೆ ಗಂಡರಿಸಿ ತಿರುಗುವ ಇಲ್ಲ
ನಿಂತು ನಮ್ಮನ್ನೆಲ್ಲ ಒಂದುಗೂಡಿಸಿದ ಆ ಬಸರಗೌಡದ ದೇವರಿಗೆ ಎಲ್ಲರೂ ಸೇರಿ ಮಂಗಲ ಪಾಡ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಪಂಚಾಕ್ಷರಿ